ಹುಟ್ಟಿದೆ ಅನ್ಸುತ್ತೆ. ನಿಜವಾಗಿಯೂ ಅಲ್ಲಿ ತುಂಬಾ ಒಳ್ಳೆ ಹುಡುಗ. ಅಂಥವ್ರು ಸಿಗ್ಬೇಕಾದ್ರೆ ಆ ತಾಯಿ ನಾಗದೇವತೆಯ ಆಶೀರ್ವಾದವೇ ಅಂತ ಅನ್ಸುತ್ತೆ. ಅಮ್ಮ ತಾಯಿ, ನಿನ್ನೆಲ್ಲಲ್ಲಿ ನೀನ್ ಪೋಲಿಸ್ತಾ ಬೆಳೆದು ಬಂದವಳು ನಾನು. ಒಳ್ಳೆ ರಾಜ್ಕುಮಾರದ ಹುಡುಗನ್ನ ನನಗೋಸ್ಕರ ದಯಪಾಲಿಸಿದ್ದೆ. ಒಟ್ಟಿನಲ್ಲಿ ನಾವಿಬ್ರು ಮದುವೆಯಾಗಿ ಸುಖ ಸಂಸಾರ ಸಾಗಿಸ್ಬೇಕು. ಇದಕ್ಕೆ ಈ ನನ್ನ ತಾಯಿಯ ಆಶೀರ್ವಾದ ಸದಾ ಕಾಲ ಇರಬೇಕು. ಅದೇ ಅದೇ ನನ್ನ ರಾಶಿ ಆರಾಧ್ಯ ದೇವತೆ ನಾಗದೇವತೆ ಹತ್ರ ಏನನ್ನು ಬೇಡ್ಕೊಳ್ತಾ ಇದ್ದಾಗಿತ್ತು. ಏನ್ ಬೇಡ್ಕೊಳ್ತಾ ಇದೆ ಅಂತ ಗೊತ್ತಾಗಿಲ್ಲ. ಏನಿಲ್ಲ, ಆದಷ್ಟು ಬೇಗ ನಮ್ಮಿಬ್ಬರು ಮದ್ವೆ ಆಗ್ಲಿ. ನಾವು ಆ ತಾಯಿ ಹತ್ರ ಇನ್ನೇನ್ ಕೇಳ್ತೀವಿ, ಮದ್ವೆ ಆಗಿ ಆಶೀರ್ವಾದ ಮಾಡೋ ತರ ಒಂದು ವರನ ಕೊಡು ಅಂತ ಬೇಡ್ಕೊಳ್ತಾ ಇದ್ದೇವೆ. ನಾನು ಸುಖದ ಸುಪ್ಪತ್ತಿಗೆ ಬೆಳೆದ ರಾಜ್ಕುಮಾರನೇ ಇರ್ಬೋದು. ಆದ್ರೆ ನನ್ನ ಪ್ರೀತಿಯ ದಾಸಿಯಾದ ಯಾವತ್ತಿದ್ರು ನನ್ನ ರಾಜ್ಕುಮಾರಿಗಳೇ, ನಿನ್ನ ಯಾವತ್ತು ನಾನು ಕೈ ಬಿಡಲ್ಲ ಕಣೆ. ನಿಜ. ಆದ್ರೂ ಕೂಡ ಮ್ಯೂಸಿಕ್ ಕ್ಲಾಸಿಗೆ ಬರ್ತೀನಿ ಅಂತ ಹೇಳ್ಕೊಂಡು ಇಷ್ಟು ಮಾಡಬಾರ್ದಿಯಲ್ಲ. ಹೌದು, ಯಾಕೆ ಕ್ಲಾಸಿಗೆ ಅಲ್ಲ, ನಿನಗೆ ಪ್ರತಿದಿನ ಕಾಲ್ ಮಾಡಿ ಬೆಳಿಗ್ಗೆ ಎಬ್ಸೋನೆ ನಾನು. ಹೀಗಿರ್ಬೇಕಾದ್ರೆ ನಿನ್ನ ಮರ್ತಿರ್ಲಿಕ್ಕೆ ನನ್ನಿಂದ ಸಾಧ್ಯ. ಅದಕ್ಕೋಸ್ಕರ ನಾನೊಂದು ತೀರ್ಮಾನ ಮಾಡಿದ್ದೆ. ಏನ್ ತೀರ್ಮಾನ ಅದು? ಏನಿಲ್ಲ, ನಿನ್ನ ಬಿಟ್ಟಿರೋದಕ್ಕೆ ನನ್ನ ಹತ್ರ ಆಗಲ್ಲ ಅಲ್ವಾ. ಅದಕ್ಕೋಸ್ಕರ ಮುಂದಿನ ವಾರವೇ ನಿನ್ನ ಮದುವೆ ಹಾಕೊಂಡು ನನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಇದೆ. ನಿಜವಾಗ್ಲು ಇನ್ನು ಒಂದು ವಾರ ಕಳಿತಂದ್ರೆ ನಾವಿಬ್ರು ಗಂಡ ಹೆಂಡತಿ. ಅದಕ್ಕೋಸ್ಕರ ಈ ಪ್ರೇಮಿಗಾಗಿ ಈ ಪ್ರೇಮಿಯಿಂದ ಒಂದು ಪ್ರೇಮ ಗೀತೆನ ಹಾಡ್ತೀಯ? ಜಾಗದಲ್ಲಿ
ನನ್ನಲಿ ನೀನು ನಿನ್ನಲಿ ನಾನು ಮೇಳೈಸುವ ಘಳಿಗೆ ರಾಗದ ಹತ್ತಿರ ಹತ್ತಿರ ಸಮಾಧಿ ಜಾಮದಲ್ಲಿ ಕಾಮನ ಧ್ಯಾನದಲ್ಲಿ ಯಾವಿನ ಜಾಮದಲ್ಲಿ ಕಾಮನ ಧ್ಯಾನದಲ್ಲಿ ನಾನು